ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SSC MTS ಹುದ್ದೆಗಳು ಇರುವಂತದ್ದು ಹೆಚ್ಚು ಆಗಿವೆ. ಈಗಾಗಲೇ ನೋಟಿಫಿಕೇಶನ್ ನೀವು ನೋಡಿರಬಹುದು, ಅಥವಾ ಈ ಒಂದು ವಿಡಿಯೋದ ಮಾಧ್ಯಮದಲ್ಲಿ ನಾನು ನಿಮಗೆ SSC MTS ಮತ್ತು ಹವಾಲ್ದಾರ್ ಹುದ್ದೆಗಳು ಮೊದಲು ಎಷ್ಟಿದ್ದು ಆಮೇಲೆ ಈಗ ಎಷ್ಟು ಹೆಚ್ಚಾಗಿವೆ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಸಲ SSC ದವ್ರು ಇರ್ತಕ್ಕಂಥದ್ದು ಎಕ್ಸಾಮ್ ನಡೆಸಲಿಕ್ಕೆ ಬೇರೆ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿರುವ ಕಾರಣದಿಂದ ಎಕ್ಸಾಮ್ ಪ್ಯಾಟರ್ನ್ ಇರ್ತಕ್ಕಂಥದ್ದು ಚೇಂಜ್ ಆಗೋದಿಲ್ಲ. ಕ್ವಶನ್ಸ್ ಗಳು ಕೂಡ ಪ್ರೀವಿಯಸ್ ಇಯರ್ ದಿಂದಲೇ ಬರ್ತವೆ. ಬಟ್ ಇನ್ನೊಂದು ಶುಭ ಸುದ್ದಿ ಏನು ಅಂತಂದ್ರೆ, SSC MTS 10th ಲೆವೆಲ್ ಎಕ್ಸಾಮಿನೇಷನ್ ಇರೋದರಿಂದ ಈ ಸಲ ಕ್ವಶನ್ಸ್ ಗಳು ಇರ್ತಕ್ಕಂಥದ್ದು ಬಹಳ ಈಸಿ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರು ಒಳ್ಳೆ ರೀತಿಯಿಂದ ಈಗ ಒಂದು ತಿಂಗಳದವರೆಗೆ ನೀವು ಸ್ಟಡಿಯನ್ನ ಮಾಡ್ತೀರಿ, ಖಂಡಿತ ನಿಮ್ಮ ಜಾಬ್ ಇರ್ತಕ್ಕಂಥದ್ದು ಫಿಕ್ಸ್ ನೀವು ಮಾಡ್ಕೋಬಹುದಾಗಿದೆ. ಈಗಾಗಲೇ SSC MTS ಹುದ್ದೆಗಳು ಇರ್ತಕ್ಕಂಥದ್ದು MTS ಮತ್ತು ಹವಾಲ್ದಾರ್ ಎರಡು ಕೂಡಿಸಿ 5464 ಇದ್ದು, ಈಗ MTS ಮತ್ತು ಹವಾಲ್ದಾರ್ ಎರಡೂಗಳು ಸೇರಿ 8021 ಹುದ್ದೆಗಳು ಹೆಚ್ಚು ಆಗಿವೆ. ಇದು ಕೂಡ ಇನ್ನೂ ಟೆಂಟೇಟಿವ್ ಇದೆ, ಅಂದ್ರೆ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆಮೇಲೆ ಈ ಒಂದು ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಯಾವ ವಿಷಯಗಳ ಬಗ್ಗೆ ನಾವು ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗುತ್ತೆ, ಆಮೇಲೆ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಸೊ ಆ ಎಲ್ಲ ಒಂದು ಪಾಯಿಂಟ್ಸ್ ಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಆದಷ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ, ಮತ್ತೆ ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ SSC MTS ಮತ್ತು ಹವಾಲ್ದಾರ್ ಎಕ್ಸಾಮ್ಗೆ ಈ ವರ್ಷ ಪ್ರಿಪೇರ್ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಆ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ಮಾಡಬಹುದು. ಈ ಕಂಪ್ಲೀಟ್ ಪ್ಯಾಕೇಜ್ ಇರುವಂತದ್ದು ಓನ್ಲಿ 1500 rupees ದಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಪ್ಯಾಕೇಜ್ ದೊಂದಿಗೆ ನೀವು 1 month ಒಳಗಡೆ ನಿಮ್ಮ ಸಿಲೆಬಸ್ ಅನ್ನ ಮುಗಿಸಬಹುದಾಗಿದೆ. 1 month ಒಳಗಡೆ ನೀವು ಏನ್ ಮಾಡಬಹುದು, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲಿಷ್ ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರೋದರಿಂದ ನೀವು ಎಷ್ಟು ಬೇಕಾದಷ್ಟು ಕ್ಲಾಸಸ್ ಗಳನ್ನ ಡೈಲಿ ನೋಡಬಹುದು, ಎಷ್ಟು ಬೇಕಾದಷ್ಟು ಸಲ ರಿಪೀಟ್ ಮಾಡಬಹುದಾಗಿದೆ ರೆಕಾರ್ಡೆಡ್ ಕ್ಲಾಸಸ್ ಇರೋದರಿಂದ. ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮ್ ಬಿಫೋರ್ 20 days, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್, ಈ ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಈ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಓನ್ಲಿ 1500 rupees ಅಲ್ಲಿ ಸಿಗಾಕತ್ತೈತಿ. ಬಹಳ ಕಡಿಮೆ ಫೀಸ್ ಅಲ್ಲಿ ನಾವು ನಿಮ್ಗೆ ಈ ಒಂದು ಪ್ಯಾಕೇಜ್ ಕೊಡಾಕತ್ತೀವಿ. ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗಬಹುದು. ಈ ಒಂದು ಪ್ಯಾಕೇಜ್ ತಗೋಬೇಕು ಅಂತಂದ್ರೆ ನೀವು ಈ ಒಂದು ನಂಬರ್ಗೆ 8861927838 ನಂಬರ್ಗೆ, ಇದು ನಮ್ಮ ವಾಟ್ಸ್ಆಪ್ ನಂಬರ್ ಇದೆ, ಈ ನಂಬರ್ಗೆ ನೀವು SSC MTS 2025 ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ನಿಮ್ಗ ಎಲ್ಲ ಕ್ಲಾಸಸ್ಗಳು, ಆಲ್ ಕ್ಲಾಸಸ್ ಗಳನ್ನ ಏನ್ ಮಾಡ್ತೇವಿ, ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ತೇವಿ. ಕ್ಲಾಸಸ್ಗಳು ಹೇಗಿರ್ತಾವು ಅಂತಂದ್ರೆ, ಕ್ಲಾಸಸ್ಗಳು ನೋಡ್ರಿ, ಉದಾಹರಣೆಗೆ ಇಂಗ್ಲಿಷ್ ಅಂತ ಹೇಳಿ ತಗೊಳ್ರಿ, ಒಂದು ಸಬ್ಜೆಕ್ಟ್ ಅನ್ನು ತಗೊಳ್ಳೋಣ. ಇಂಗ್ಲಿಷ್ ದಲ್ಲಿ ಇಲ್ಲಿ ಕ್ಲಾಸ್ 1 ಅಂತ ಇರ್ತಾ ಇದೆ. ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತೈತಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಯೂಟ್ಯೂಬ್ ಒಳಗನ ಕ್ಲಾಸಸ್ ಗಳು ಓಪನ್ ಆಗ್ತಾವು, ವಿಡಿಯೋ ಓಪನ್ ಆಗುತ್ತೆ. ಬಟ್ ಅದು ಲಾಕ್ ಇರ್ತೈತಿ. ಲಾಕ್ ತೆಗೆದು ನಾವು ನಿಮ್ಗ ಈ ಒಂದು ಕ್ಲಾಸಸ್ ಅನ್ನ ಕಳ್ಸಿರ್ತೇವೆ. ಇದ ಲಿಂಕ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರಿ ಅಂತಂದ್ರೆ ಅದು ಅವ್ರ ಮೊಬೈಲ್ ದಲ್ಲಿ ಓಪನ್ ಆಗೋದಿಲ್ಲ. ಓಕೆ, ನಿಮ್ಗಷ್ಟ ಓಪನ್ ಆಗುವ ಹಾಗೆ ನಾವು ಈ ಒಂದು ಕ್ಲಾಸಸ್ ಗಳನ್ನ ಕಳ್ಸಿರ್ತೇವೆ. ಈ ರೀತಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಈ ರೀತಿ ಇಂಗ್ಲಿಷ್ ಇರ್ತೈತಿ. ಅದೇ ರೀತಿ ರೀಸನಿಂಗ್, ಮ್ಯಾಥ್ಸ್, GK ಇರ್ತಿ ಎಲ್ಲ ಕ್ಲಾಸಸ್ ಗಳನ್ನ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡ್ತೇವಿ. ಸೊ ಬೇಗನೆ ಇರ್ತಕ್ಕಂಥದ್ದು, ಇನ್ನು ಒಂದೂವರೆ ತಿಂಗಳು 2 ತಿಂಗಳು ಟೈಮ್ ಐತಿ. ಬೇಗನೆ ಇರ್ತಕ್ಕಂಥದ್ದು ನೀವು ಜಾಯಿನ್ ಆದ್ರ ಅಂತಂದ್ರೆ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ SSC MTS ಎಕ್ಸಾಮ್ಗೆ ಮಾಡಬಹುದು. ಹುದ್ದೆ ಹೆಚ್ಚಾಗಿರೋದ್ರಿಂದ ನಾ ಹೇಳ್ತಾ ಇದ್ದೀನಿ, ನಾ ನಿಮ್ಗೆ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಮಾಡ್ರಿ, ನಿಮ್ಮ ಜಾಬ್ ಆಗುವಂತಹ ಸಾಧ್ಯತೆ ಇದೆ. ಓಕೆ, ಸೊ ಈಗ ಇಲ್ಲಿ ನಾವು ಹುದ್ದೆಗಳ ಬಗ್ಗೆ ನೋಡೋಣ. ಸೊ ಇಲ್ಲಿ MTS ಮೊದಲ ಹುದ್ದೆಗಳು ನೋಡ್ರಿ, MTS ಬಗ್ಗೆ ಆಗಿತ್ತು ಅಂತಂದ್ರೆ MTS ಮೊದಲ ಹುದ್ದೆಗಳು 4375 ಇದ್ದು.
ಈಗ ಇದ ಹುದ್ದೆಗಳು 6,810 ಹುದ್ದೆಗಳಾಗ್ಯಾವ ಓನ್ಲಿ MTS ದ್ದು. ಆಮೇಲೆ ಮೊದಲು ಹವಾಲ್ದಾರದ್ದು ಎಷ್ಟಿದ್ದು 1,089 ಹುದ್ದೆಗಳಿದ್ದು, ಈಗ ಈ ಹವಾಲ್ದಾರದ ಪೋಸ್ಟ್ಗಳು 1,211 ಪೋಸ್ಟ್ಗಳಾಗಿವೆ. ಹೀಗೆ ಮೊದಲು 5,464 ಹುದ್ದೆಗಳಿದ್ದು MTS ಮತ್ತು ಹವಾಲ್ದಾರ್ ಎರಡು ಸೇರಿಸಿ, ಈಗ MTS ಮತ್ತು ಹವಾಲ್ದಾರ್ ಇವು ಎರಡೂಗಳನ್ನ ಸೇರಿಸಿದ್ರ ಅಂತಂದ್ರೆ ನೀವು 8,021 ಹುದ್ದೆಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಹೈಯೆಸ್ಟ್ ಆಗಿರುವಂತಹ ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರುವಂತಹ ಒಂದು ಸೆಕೆಂಡ್ ಟೈಮ್ ಇದು ಹೈಯೆಸ್ಟ್ ಆಗಿ ಕಾಲ್ಫರ್ಮ್ ಆಗಿರುವಂತದ್ದು. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕು ಏನು ಅಂತಂದ್ರೆ, ಈ ಸಲ ಅಪ್ಲಿಕೇಶನ್ಸ್ ಗಳು ಕೂಡ ಕಡಿಮೆ ಬಂದವೆ. ಈಗಾಗಲೇ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡೇನಿ ನಾನು. ಅಪ್ಲಿಕೇಶನ್ಸ್ ಗಳು ಕಡಿಮೆ ಬಂದಿರೋದ್ರಿಂದ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಬಟ್ ನೀವು ಓನ್ಲಿ MTS ಹವಾಲ್ದಾರಿಗೆ ಅಷ್ಟ ಓದ್ತೀನಿ ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. CGL ಆಮೇಲೆ CHSL ಲೆವೆಲ್ ವರ್ಗಿರುವಂತಹ ಸ್ಟಡಿ ಮಾಡಿದ್ರೆ ಮಾತ್ರ MTS ಇರ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಯಾಕಂತಂದ್ರೆ ಆ ಲೆವೆಲ್ಗೆ ತಯಾರನೆ ನಡೆಸುವಂತಹ ಅಭ್ಯರ್ಥಿಗಳು ಈ ಎಕ್ಸಾಮ್ ಅನ್ನ ಬರೀತಾರೆ. ಅವ್ರ ಜೊತೆ ನೀವು ಕಾಂಪಿಟೇಷನ್ ಮಾಡ್ಬೇಕು ಅಂತಂದ್ರೆ CGL CHSL ನೀವು ಏನು ಅಂತಂದ್ರೆ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಈ CGL CHSL ಗೆನೆ ಇರುವಂತಹ ಎಲ್ಲ ಏನ್ ಪಾಯಿಂಟ್ಸ್ ಗಳಿದಾವ ಅದೆಲ್ಲ ಇರ್ತಕ್ಕಂಥದ್ದು ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ಒಂದು ಪ್ಯಾಕೇಜ್ MTS ಗೆ ಅಷ್ಟೇ ಅಂತಲ್ಲ, ನೀವು ಈ ಪ್ಯಾಕೇಜ್ ದೊಂದಿಗೆ CHSL CGL ಕೂಡ ನೀವು ಒಂದು ಪ್ರಿಪರೇಷನ್ ಈ ಒಂದು ಬ್ಯಾಚ್ ನಿಂದ ಮಾಡಬಹುದಾಗಿದೆ. ಓಕೆ, ಅದ್ರ ಸಲುವಾಗಿ ನೀವು ನಿಮ್ಮ ಸ್ಟಡಿಯನ್ನ ಮಾಡಬೇಕು. ಆಮೇಲೆ ಜಾಬ್ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ, ಸ್ಟಡಿ ಮಾಡ್ಬೇಕಾಗತ್ತೆ, ಅಂದಾಗ್ಲೇ ಸಿಗುತ್ತೆ, ಇಲ್ಲಾಂದ್ರೆ ಸಿಗಂಗಿಲ್ಲ. ಓಕೆ ರೈಟ್. ಸೊ ಇದು ಏನು ಅಂತಂದ್ರೆ ಈ ವರ್ಷ ಈಗ ಹುದ್ದೆ ಇರ್ತಕ್ಕಂಥದ್ದು ಹೆಚ್ಚಾಗಿರುವಂತದ್ದು 8,021 ಇದಾವು. MTS ಅಷ್ಟೇ ನೀವು ಮಾಡಿರ್ತಕ್ಕಂಥವ್ರು 6,810 ಇದಾವು. ಆಮೇಲೆ ಹವಾಲ್ದಾರ್ ಎರಡೂ ಕೂಡ ಅಪ್ಲಿಕೇಶನ್ ಹಾಕಿದ್ರೆ ಎರಡು ಅಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲ, ಒಂದೇ ಅಪ್ಲಿಕೇಶನ್ ನಲ್ಲಿ MTS ಮತ್ತು ಹವಾಲ್ದಾರ್ ಎರಡೂನು ಕೂಡ ಟಿಕ್ ಮಾರ್ಕ್ ಮಾಡಿದ್ರೆ ಅಂತಂದ್ರೆ ಎರಡಕ್ಕೂ ಕೂಡ ಅನ್ವಯ ಇದು ಆಗುತ್ತೆ. ಈಗ ಇಲ್ಲಿ ನಾವು ಎಕ್ಸಾಮ್ ಯಾವಾಗ ನಡಿತೈತಿ ಇದನ್ನು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರು, ಎಕ್ಸಾಮ್ ಯಾವಾಗ ಆಗಬಹುದು ಅಂತೇಳಿ. ಇದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ಒಂದು ಸ್ಟಡಿಯನ್ನ ಮಾಡೀನಿ. ಏನು ಅಂತಂದ್ರೆ ಒಂದು ವಿಡಿಯೋ ಇರ್ತಕ್ಕಂಥದ್ದು ನಾನು ನಿಮ್ಗೆ ಮಾಡಿಕೊಟ್ಟೇನಿ. ಆಮೇಲೆ ಫೋಕಸ್ ಯಾವ ವಿಷಯ ಮೇಲೆ ಅತಿ ಹೆಚ್ಚಾಗಿ ನಾವು ಕೊಡ್ಬೇಕು ಈ ಒಂದು MTS ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ, ಈ ಎರಡು ವಿಷಯಗಳ ಬಗ್ಗೆ ನಾವು ನೋಡೋದಾದ್ರೆ, ಮೊದಲು ನೋಡ್ರಿ, ಫೋಕಸ್ ನಾವು ಮಾಡ್ಬೇಕಾಗಿರುವಂತದ್ದು ನೀವು ಮುಖ್ಯವಾಗಿ GK ದಲ್ಲಿ ಸ್ಟ್ಯಾಟಿಕ್ GK ಗೆ ಬಹಳಷ್ಟು ಫೋಕಸ್ ಮಾಡ್ಬೇಕಾಗತ್ತೆ. ಆಮೇಲೆ ಇಂಗ್ಲಿಷ್ ಗ್ರಾಮರ್ಗೆ ಆಮೇಲೆ ವೊಕ್ಯಾಬ್ಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡ್ಬೇಕಾಗುತ್ತೆ. ಅಂದಾಗ್ಲೇ ಮಾತ್ರ MTS ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇದು ನೋಡ್ರಿ, GK ದಲ್ಲಿ ಬರುವಂತಹ ಸ್ಟ್ಯಾಟಿಕ್ GK ಓದ್ಕೊಡ್ರಿ. ಆಮೇಲೆ ಇಂಗ್ಲಿಷ್ ದಲ್ಲಿ ಬರುವಂತಹ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಗಳಾಗಿರ್ಬಹುದು, ಅದರ ಜೊತೆಗೆ ವೊಕ್ಯಾಬುಲರಿ ಕೂಡ ಓದ್ಕೋಬೇಕಾಗುತ್ತೆ. ಸೊ ಇವು ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಈ ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. MTS ಗೆ ಇರುವಂತಹ SSC ದಿಂದ ಕೇಳುವಂತಹ ಏನ್ ಸ್ಟ್ಯಾಟಿಕ್ GK ಇದೆ ಅದ್ರ ಬಗ್ಗೆನ ಒಂದು 400 ಪೇಜಸ್ ಒಂದು PDF ನೋಟ್ಸ್ ನಾವು ಕೊಡ್ತಾ ಇದೀವಿ. ಆ PDF ದಿಂದ ನಿಮ್ಗೆ ಎಲ್ಲ ಕ್ವಶನ್ಸ್ ಗಳು ಕವರ್ ಆಗ್ತವೆ ಸ್ಟ್ಯಾಟಿಕ್ GK ದೊಳಗ. ಆಮೇಲೆ ಇಂಗ್ಲಿಷ್ ಕ್ಲಾಸ್ ಅಂತೂ ಇದ್ದೇ ಇರ್ತೈತಿ. ಇಂಗ್ಲಿಷ್ ಕ್ಲಾಸ್ ದಲ್ಲಿ ಎಲ್ಲ ಗ್ರಾಮರ್ ಇರ್ತೈತಿ, ಅದ್ರ ಜೊತೆಗೆ ವೊಕ್ಯಾಬುಲರಿಗೆ ಸಂಬಂಧ ಇರುವಂತಹ ಎಲ್ಲ ಒಂದು PDF ನೋಟ್ಸ್ ಗಳನ್ನ ಕೊಟ್ಟಿರ್ತೇವೆ, ಅವನ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ. ಆಮೇಲೆ ಎಕ್ಸಾಮ್ ಯಾವಾಗ ನಡಿಬಹುದು, ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನೋಟಿಫಿಕೇಶನ್ ದಲ್ಲಿ 20 ನವೆಂಬರ್ ದಿಂದ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ಯಾರ. ಬಟ್ ಇದು ಆಗೋದಿಲ್ಲ. ಸೊ ಮುಂದೆ ಪೋಸ್ಟ್ಪೋನ್ ಆಗೇ ಆಗುತ್ತೆ ಎಕ್ಸಾಮ್. ಸೊ ಎಕ್ಸಾಮ್ ಇರ್ತಕ್ಕಂಥದ್ದು ಬಹುಶಃ 20 ಸೆಪ್ಟೆಂಬರ್ ದಿಂದ ಅಂತ ಹೇಳಿದ್ರು ಅನ್ಸುತ್ತೆ ಅದರಲ್ಲಿ, 20 ಸೆಪ್ಟೆಂಬರ್ ದಿಂದ. ಬಟ್ 20 ಸೆಪ್ಟೆಂಬರ್ ದಿಂದ ಆಗಂಗಿಲ್ಲ. ಸೊ ಇದು ಅಕ್ಟೋಬರ್ ಇಲ್ಲ ಅಂತಂದ್ರೆ ನವೆಂಬರ್ ಫಸ್ಟ್ ವೀಕ್ ನಿಂದ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಇಲ್ಲ ಅಂತಂದ್ರೆ ನವೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಇರುವಂತದ್ದು ಆಗುತ್ತೆ. ಸೊ ಹಾಗಾಗಿ ಇನ್ನು ನಿಮ್ಮ ಹತ್ರ 50 ರಿಂದ 60 ದಿನಗಳಿದಾವೆ. ಡೈಲಿ ನಮ್ಮ ಈ ಕ್ಲಾಸಸ್ ದಿಂದ ಈ ಏನ್ ಪ್ಯಾಕೇಜ್ ಐತಿ ಇದರಿಂದ ನೀವು ಡೈಲಿ 4 ಅವರ್ಸ್ ಮಾಡಿದ್ರೆ ಸಾಕು. ಡೈಲಿ 4 ಗಂಟೆ ನೀವು ಕ್ಲಾಸಸ್ ಗಳನ್ನ ನೋಡಿ 2 ಗಂಟೆ ರಿವಿಷನ್ ಮಾಡ್ಕೊಂಡ್ರ ಅಂತಂದ್ರ ಒಳ್ಳೆ ರೀತಿಯಿಂದ ಈ ಒಂದು ಪ್ಯಾಕೇಜ್ ಅನ್ನ ಮುಗಿಸಬಹುದು, ಈ ಒಂದು ಸಿಲೆಬಸ್ ಅನ್ನ ಮುಗಿಸಬಹುದು ಈ ಒಂದು ಕೋರ್ಸ್ ದಿಂದ. ಓಕೆ, ಸೊ ಇನ್ನೂ ಒಂದು 50 ರಿಂದ 60 ದಿನಗಳಿದಾವೆ. ಸೊ ಸ್ಟಡಿಯನ್ನ ಮಾಡ್ರಿ. ಆಮೇಲೆ ಹುದ್ದೆಗಳು ಹೆಚ್ಚಾಗ್ಯಾವೆ. ಇದು ಕೂಡ ಟೆಂಟೇಟಿವ್ ಅಂತ ಹೇಳ್ಯಾರೆ, ಬಹುಶಃ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ MTS ಅದ್ದು. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಒಳ್ಳೆ ಜಾಬ್ ಇರ್ತಕ್ಕಂಥದ್ದಿದೆ. 10th ಮೇಲೆ ಬರುವಂತಹ ಜಾಬ್, ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿ ಇದೆ. ಈಗ ಇನ್ನು 7th ಪೇ ಒಳಗೆ ಸ್ಯಾಲ್ರಿ ಇರುವಂತದ್ದು ನಿಮ್ದು 35,000 ವರೆಗೆ ಸ್ಯಾಲ್ರಿ ಸಿಗುತ್ತೆ, ಫಸ್ಟ್ ಸ್ಯಾಲ್ರಿನೇ. ಆಮೇಲೆ 8th ಪೇ ಆಯ್ತು ಅಂತಂದ್ರೆ 45 ರಿಂದ 50,000 ವರೆಗೆ ನಿಮಗೆ ಈ ಒಂದು ಜಾಬ್ ದಲ್ಲಿ ಪರ್ ಮಂತ್ ಸ್ಯಾಲ್ರಿ ಇರ್ತಕ್ಕಂಥದ್ದು ನೀವು ತಗೋಬಹುದಾಗಿದೆ.
ಓಕೆ, ಸೊ ಇದಿಷ್ಟು ಮಾಹಿತಿ. ಆಮೇಲೆ ಮತ್ತೆ ಏನಾದ್ರು MTS ಎಕ್ಸಾಮ್ಗೆ ರಿಲೇಟೆಡ್ ಇರುವಂತಹ ಡೌಟ್ಸ್ ಗಳಿದ್ರೆ ನೀವು ನಮಗೆ ಕಾಮೆಂಟ್ ಅನ್ನ ಮಾಡಬಹುದು ಈ ಒಂದು ವಿಡಿಯೋದ ಕೆಳಗಡೆ. ಓಕೆ, ಸೊ ಕಮೆಂಟ್ ಅನ್ನ ಮಾಡ್ರಿ. ಅದ್ರ ಜೊತೆಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡ್ರಿ. ಆಮೇಲೆ ಆದಷ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.